आपका खैर मकदम है 4 टीवी न्यूज़ में। मैं हूँ खुर्शीद आलम। अभी अभी आई है राज्य की राजधानी से एक ब्रेकिंग न्यूज़। कर्नाटक के सीएम का एक बड़ा ऐलान। कोविड टास्क फोर्स की सलाह व मशवरे के बाद ये ऐलान किया गया है कि कर्नाटक के सरहदी 8 जिलों को जो है वीकेंड कर्फ्यू लागू किया गया है। जुम्मा यानी फ्राइडे रात 9 बजे से लेकर सोमवार सुबह 5 बजे तक वीकेंड कर्फ्यू होगा। बेलगाम, बीजापुर, बीदर, गुलबर्गा, मैसूर, चामराजनगर, कोडगु और दक्षिण कन्नड़ में वीकेंड कर्फ्यू जारी होगा और पूरी राजधानी में आज से नाइट कर्फ्यू होगा रात 9 बजे से लेकर सुबह 5 बजे तक। तो कर्नाटक के सीएम से एक ब्रेकिंग न्यूज़ अभी भी आई है। हम भी अपने दर्शकों के कहेंगे कि सरकार के आदेश का पालन करें और कोविड जैसी महामारी से बचें। ಇವತ್ತು ಕೋವಿಡ್ ನಿರ್ವಹಣೆಯ ಬಗ್ಗೆ ಎಕ್ಸ್ಪರ್ಟ್ಸನ್ನ ಕರೆಸಿ ಡಾಕ್ಟರ್ ದೇವಿ ಶೆಟ್ಟಿ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುದರ್ಶನ್, ರವಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಚೀಫ್ ಸೆಕ್ರೆಟರಿ ಆದಿಯಾಗಿ ಇವತ್ತು ಸಭೆಯನ್ನು ಮಾಡಿದ್ದೇವೆ. ಈಗಿರುವಂಥ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪಾಸಿಟಿವಿಟಿ ರೇಟು ಮತ್ತು ಮುಂದೆ ಅದು ಹೆಚ್ಚಾಗ್ಬೋದು ಕಮ್ಮಿ ಆಗ್ಬೋದು ಅನ್ನುವಂಥ ಆಲ್ ಇಂಡಿಯಾ ಲೆವೆಲಲ್ಲಿ ಕೆಲವು ಡೈರೆಕ್ಷನ್ಸ್ ಎಲ್ಲ ಬಂದಿದೆ. ಅದರ ಆಧಾರದ ಮೇಲೆ ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನು ಮಾಡಿದ್ದೀವಿ. ಮೊದಲನೇದಾಗಿ ಗಡಿ ಜಿಲ್ಲೆಯಲ್ಲಿ ಈಗಿರುವಂಥ ನೈಟ್ ಕರ್ಫ್ಯೂವನ್ನು ಇಡೀ ಗಡಿ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಮಾಡಬೇಕಂತ ತೀರ್ಮಾನ ಆಗಿದೆ. ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಮಾಡಬೇಕು. ಎರಡನೇದಾಗಿ ಈಗೇನು ನೈಟ್ ಕರ್ಫ್ಯೂ ಇದೆ ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಏನಿದೆ ಅದು 10 ರಿಂದ 9 ಗಂಟೆಗೆ ಪ್ರಾರಂಭ ಆಗುವಂಥದ್ದು ಮತ್ತು ಪೊಲೀಸ್ ಇಲಾಖೆಗಳಿಗೆ ಇದನ್ನು ಸ್ಟ್ರಿಕ್ಟಾಗಿ ನೀವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಪ್ಲಸ್ ಎಜುಕೇಷನ್ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಹೆಲ್ತ್ ಎಕ್ಸ್ಪರ್ಟ್ಸು ಸ್ಕೂಲ್ ಬಗ್ಗೆ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ಎಲ್ಲ ಚರ್ಚೆ ಮಾಡಿ ಮೊದಲೇ ಹಂತ 2 ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಮೊದಲೇ ಹಂತ 9th, 10th, 11 and 12 ಇವುಗಳನ್ನು 23ರಿಂದ ಪ್ರಾರಂಭ ಮಾಡೋದಕ್ಕೆ ಅದರಲ್ಲಿ ಕಂಡೀಷನ್ಸ್ ಹಾಕಿದ್ದೇವೆ. ಒಂದು ಆಲ್ಟರ್ನೇಟ್ ಬ್ಯಾಚಸ್ ಅಂತ ಬ್ಯಾಚ್ಗಳನ್ನು ಮಾಡಿ ವಾರದಲ್ಲಿ 2 ಬ್ಯಾಚ್ಗಳಲ್ಲಿ ಮೊದಲನೇ ಬ್ಯಾಚ್ 3 ದಿವಸ, ಇನ್ನೊಂದು ಬ್ಯಾಚ್ 3 ದಿವಸ, ಒಟ್ಟು ಆಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರ್ತದೆ. ಇಷ್ಟು ಮಾತ್ರ ಹೇಳ್ತೇವೆ. ವಿವರವನ್ನು ನಾವು ಆದೇಶದಲ್ಲಿ ಕೊಡ್ತೀವಿ. ಆಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರುತ್ತೆ ಅಂತ ತೆಗೆದುಕೋಬೋದು. ಆಮೇಲೆ ಕೋವಿಡ್ ಯಾವ ರೀತಿ 3ನೇ ಅಲೆ ಬರುತ್ತೆ ಅದೆಲ್ಲ ನೋಡಿಕೊಂಡು ಈ ತಿಂಗಳ ಕೊನೆಯಲ್ಲಿ ಕೋವಿಡ್ ತೀವ್ರತೆಯನ್ನು ನೋಡಿಕೊಂಡು ಮುಂದೆ ಪ್ರೈಮರಿ ಮತ್ತು ಸೆಕೆಂಡ್ರಿಯಲ್ಲಿ ಅಪ್ ಟು 8th ಸ್ಟ್ಯಾಂಡರ್ಡ್ ಯಾವ ರೀತಿ ಮಾಡಬೇಕನ್ನೋ ತೀರ್ಮಾನವನ್ನು ಆಗಸ್ಟ್ ಕೊನೆಯ ಹಂತದಲ್ಲಿ ಮಾಡಬೇಕನ್ನುವಂಥದ್ದು ಎಕ್ಸ್ಪರ್ಟ್ಸ್ ತೀರ್ಮಾನ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಇವತ್ತು ಆದೇಶವನ್ನು ಹೊಂದಿಸ್ತೇವೆ. ಧನ್ಯವಾದ. ವೀಕೆಂಡ್ ಲಾಕ್ಡೌನ್ ಓನ್ಲಿ ಇನ್ ಬಾರ್ಡರ್ ಡಿಸ್ಟ್ರಿಕ್ಟ್ಸ್, ಕೇವಲ ಬಾರ್ಡರ್ ಡಿಸ್ಟ್ರಿಕ್ಟಲ್ಲಿ ಕೇರಳ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಡಿಸ್ಟ್ರಿಕ್ಟಲ್ಲಿ ನೈಟ್ ಕರ್ಫ್ಯೂ 9ರಿಂದ ಬೆಳಗ್ಗೆ 5 ಗಂಟೆ. ಟಾಸ್ಕ್ ಫೋರ್ಸ್ ರಚನೆ ನಾಳೆ ಅಥವಾ ನಾಡಿದ್ದು ಟಾಸ್ಕ್ ಫೋರ್ಸ್ ರಚನೆ ಆಗುತ್ತೆ. ಅದು ಕಾದು ನೋಡಿ. ಖಾತೆ ಇವತ್ತು ಖಂಡಿತವಾಗಿಯೂ ಖಾತೆ ಹಂಚಿಕೆ ಇವತ್ತಾಗುತ್ತೆ. ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ನಿನ್ನೆ ಕೆಲವು ಶಾಸಕರು ಸಭೆ ಸೇರಿ ಚರ್ಚೆ ಮಾಡಿದ್ದಾರೆ.
ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಇಂಗಿತವನ್ನ ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್ ಮತ್ತೆ ಕೆಲ ಶಾಸಕರು ವ್ಯಕ್ತಪಡಿಸಿದಂತ ಮಾಹಿತಿ ಇದೆ ಸರ್. ಇವತ್ತು ಬೆಳಗ್ಗೆ ಇದು ಇಂಥ ಸುದ್ದಿ ನೀನು ಒಬ್ಬನಿಗೆ ಬರುತ್ತಪ್ಪ. ಧನ್ಯವಾದ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास।